ಪ್ರಾಚೀನ ಇಸ್ರೇಲಿನಲ್ಲಿ ಕುರಿಗಳ ಕೊಟ್ಟಿಗೆಗೆ ಮರದ ಬಾಗಿಲುಗಳಿರಲಿಲ್ಲ. ಬದಲಾಗಿ ಕುರುಬನೇ ಆ ಕಿರಿದಾದ ದ್ವಾರದಲ್ಲಿ ಮಲಗುತ್ತಿದ್ದನು. ಆತನೇ ಅಕ್ಷರಶಃ ಬಾಗಿಲಾಗುತ್ತಿದ್ದನು. ಯಾವುದೇ ಒಂದು ಮೃಗ ಒಳಗೆ ಬರಬೇಕೆಂದರು ಅಥವಾ ಯಾವುದೇ ಕುರಿ ಹೊರಗೆ ಹೋಗಬೇಕೆಂದರೂ ಆ ಕುರುಬನ ದೇಹವನ್ನು ದಾಟಿಯೇ ಹೋಗಬೇಕಾಗಿತ್ತು. ಕುರುಬನು ಬಾಗಿಲಲ್ಲಿ ಮಲಗಿರುವಾಗ ಕುರಿಗಳು ಸುರಕ್ಷಿತವಾಗಿರುತ್ತಿದ್ದವು. ಹಾಗೆಯೇ ನಾವು ಪ್ರಭು ಯೇಸು ಕ್ರಿಸ್ತರಲ್ಲಿದ್ದಾಗ ಪಾಪ, ಮರಣ ಮತ್ತು ಲೋಕದ ವಂಚನೆಗಳು ನಮ್ಮನ್ನು ಸೋಲಿಸಲಾರವು. ಆತನು ನಮ್ಮ ಬದುಕಿಗೆ ಕಾವಲುಗಾರನಾಗುತ್ತಾನೆ. ನೆನಪಿಗೆ ತಂದುಕೊಳ್ಳಿ, ಹಳೆಯ ಒಡಂಬಡಿಕೆಯಲ್ಲಿ ಅಂದು ಈಜಿಪ್ಟ್ ದೇಶದಲ್ಲಿ ಪಾಸ್ಕಾದ ಕುರಿಮರಿಯ ರಕ್ತ ಹಚ್ಚಿದ ಬಾಗಿಲು ಹೇಗೆ ಮರಣದಿಂದ ರಕ್ಷಿಸಿತೋ, ಇಂದು ಪ್ರಭು ಯೇಸುವು ಬಾಗಿಲಾಗಿದ್ದಾರೆ, ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುತ್ತಾರೆ. ನೀವು ಇಂದು ಗೊಂದಲದಲ್ಲಿದ್ದೀರೋ, ಸಾವು ಅಥವಾ ಸೋಲಿನ ಭಯದಲ್ಲಿದ್ದೀರೋ, ಈ ಬಾಗಿಲನ್ನು ಪ್ರವೇಶಿಸಿರಿ. ಆ ಹೊಸ್ತಿಲು ದಾಟುವುದೆಂದರೆ ಕತ್ತಲೆಯಿಂದ ಬೆಳಕಿಗೆ, ಮರಣದಿಂದ ಜೀವಕ್ಕೆ ಮತ್ತು ದೇವರಿಂದ ದೂರವಾಗಿದ್ದಂಥ ಒಂದು ಸ್ಥಿತಿಯಿಂದ ದೇವರೊಂದಿಗಿನ ಐಕ್ಯತೆಗೆ ಹೆಜ್ಜೆ ಇಡುವುದು ಎಂದರ್ಥ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.